ನಮಸ್ಕಾರ ಸ್ನೇಹಿತರೆ, ಸ್ಮಾಲ್ ಫ್ಯಾಕ್ಟ್ಸ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವು ಇವತ್ತು ಭಾರತ ರತ್ನ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ ಪಾರ್ಟ್ 2 ನೋಡೋಣ ಬನ್ನಿ. ಸರ್ದಾರ್ ಕಿಶನ್ ಸಿಂಗ್ ಮತ್ತು ಶ್ರೀಮತಿ ವಿದ್ಯಾವತಿ ದಂಪತಿಗಳು 6 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳನ್ನು ಈ ಕೆಳಗಿನ ಕ್ರಮದಲ್ಲಿ ಪಡೆದರು. ಜಗತ್ ಸಿಂಗ್, ಭಗತ್ ಸಿಂಗ್, ಬಿಬಿ ಅಮರ್ ಕೌರ್, ಕುಲ್ಬೀರ್ ಸಿಂಗ್, ಕುಲ್ತಾರ್ ಸಿಂಗ್, ಬಿಬಿ ಸುಮಿತ್ರಾ, ಪ್ರಕಾಶ್ ಕೌರ್, ಬಿಬಿ ಶಕುಂತಲಾ, ರಣಬೀರ್ ಸಿಂಗ್ ಮತ್ತು ರಾಜೇಂದ್ರ ಸಿಂಗ್. ಕುಟುಂಬದ ಮೂಲಗಳ ಪ್ರಕಾರ ಭಗತ್ ಸಿಂಗ್ 1907 ಸೆಪ್ಟೆಂಬರ್ 28 ಶನಿವಾರ ಬೆಳಗ್ಗೆ 9 ಗಂಟೆಗೆ ಜನಿಸಿದರು. ಅವರು ಲಾಯಲ್ಪುರ್ ಜಿಲ್ಲೆಯ, ಈಗ ಫೈಸಲಾಬಾದ್, ಪಾಕಿಸ್ತಾನ, ಜಲನ್ವಾಲಾ ತಹಸಿಲ್, ಬಂಗಾ ಗ್ರಾಮದಲ್ಲಿ ಚಕ್ ಸಂಖ್ಯೆ 105 GB ಎಂದು ಕರೆಯುತ್ತಾರೆ ಜನಿಸಿದರು. ಇದು ಲಾಹೋರ್ನಿಂದ 250 ಕಿಮಿ ದೂರದಲ್ಲಿದೆ. ಆದಾಗ್ಯೂ ಕುಟುಂಬವು ಖಟ್ಕರ್ ಕಲಾನ್ ಗ್ರಾಮಕ್ಕೆ, ಈಗ ಪಂಜಾಬ್ನ ನವಾನ್ಶಹರ್ ಜಿಲ್ಲೆಯಲ್ಲಿದೆ, ಸೇರಿತ್ತು. ನಂತರ ಅವರು ಬಂಗಾಗೆ ಸ್ಥಳಾಂತರಗೊಂಡರು, ಏಕೆಂದರೆ ಅವರು ಆಗಾಗ್ಗೆ ಹೊಸ ಮಾರ್ಗಗಳು ಮತ್ತು ಜೀವನೋಪಾಯವನ್ನು ಗಳಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದರು. ಭಗತ್ ಸಿಂಗ್ ಜನಿಸಿದ ಸಮಯದಲ್ಲಿ ಅವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಮತ್ತು ಅವರಿಬ್ಬರ ಚಿಕ್ಕಪ್ಪ ಸರ್ದಾರ್ ಅಜಿತ್ ಸಿಂಗ್ ಮತ್ತು ಸರ್ದಾರ್ ಸ್ವರಣ್ ಸಿಂಗ್ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳಿಂದಾಗಿ ಜೈಲಿನಲ್ಲಿದ್ದರು. ಮೂವರು ದೇಶಭಕ್ತ ಸಹೋದರರು ಭಗತ್ ಸಿಂಗ್ ಹುಟ್ಟಿದ ದಿನ ಅಥವಾ ಅದರ ಸುತ್ತಮುತ್ತಲಿನ ಬ್ರಿಟಿಷ್ ಜೈಲುಗಳಿಂದ ಹೊರಬಂದಿರುವುದು ಆಕಸ್ಮಿಕ. ಉದಾಹರಣೆಗೆ, ಕಿಶನ್ ಸಿಂಗ್ ಮತ್ತು ಅವರ ಕಿರಿಯ ಸಹೋದರ ಸ್ವರಣ್ ಸಿಂಗ್ ಜಾಮೀನಿನ ಮೇಲೆ ಬಿಡುಗಡೆಯಾದರು. ಭಗತ್ ಸಿಂಗ್ ಜನಿಸಿದ 1 ಅಥವಾ 2 ದಿನಗಳ ನಂತರ ಇಬ್ಬರು ಸಹೋದರರು ಮನೆಗೆ ತಲುಪಿದರು. ಬಹುತೇಕ ಅದೇ ಸಮಯದಲ್ಲಿ ಸಾರ್ವಜನಿಕ ಒತ್ತಡದಿಂದಾಗಿ ಅಜಿತ್ ಸಿಂಗ್ ಬಿಡುಗಡೆಯ ಬಗ್ಗೆ ಟೆಲಿಗ್ರಾಮ್ ಅನ್ನು ಮಾಂಡಲೆ ಜೈಲಿನಿಂದ ಕುಟುಂಬಕ್ಕೆ ಕಳುಹಿಸಲಾಯಿತು. ಆದಾಗ್ಯೂ ಅವರನ್ನು 1907 ನವೆಂಬರ್ 11 ಬಿಡುಗಡೆ ಮಾಡಲಾಯಿತು. ತಮ್ಮ ದೇಶಭಕ್ತಿಯ ಪುತ್ರರ ಬಿಡುಗಡೆಯ ಸಂದರ್ಭದಲ್ಲಿ ತಾಯಿ ಸರ್ದಾರಾಣಿ ಜೈ ಕೌರ್ ಸಂತೋಷಪಟ್ಟರು ಮತ್ತು ಸೂಕ್ತವಾಗಿಯೇ ಹೀಗೆ ಹೇಳಿದರು: ಯಾ ಬೇಟಾ ಭಗವಾನ್ ವಾಲಾ ಹೈ, ಅಥವಾ ಹೊಸ ಜನನವು ಅದೃಷ್ಟಶಾಲಿ. ನವಜಾತ ಶಿಶುವಿನ ಮೊದಲ ಹೆಸರು ಅಥವಾ ಅಡ್ಡ ಹೆಸರು ಭಗವಾನ್ ವಾಲಾ ಆಗಿದ್ದು, ಅದನ್ನು ಅವರ ಅಜ್ಜಿ ಸರ್ದಾರಾಣಿ ಜೈ ಕೌರ್ ಹೆಸರಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಅದೇ ಭಗವಾನ್ ವಾಲಾವನ್ನು ಔಪಚಾರಿಕವಾಗಿ ಭಗತ್ ಸಿಂಗ್ ಎಂದು ಹೆಸರಿಸಲಾಯಿತು. ಇದರರ್ಥ ಮಹಾಭಕ್ತ. ಈ ಕುಟುಂಬದಲ್ಲಿ ಸಿಖ್ ಧರ್ಮ ಮತ್ತು ಆರ್ಯ ಸಮಾಜದ ತತ್ವಗಳು ಗೌರವಯುತವಾಗಿ ಆಚರಿಸಲಾಯಿತು. ಒಂದು ಉದಾಹರಣೆಯನ್ನು ಉಲ್ಲೇಖಿಸುವುದಾದರೆ, ಆರ್ಯ ಸಮಾಜವಾದಿಯಾಗಿದ್ದ ಭಗತ್ ಸಿಂಗ್ ಅವರ ಅಜ್ಜ ಸರ್ದಾರ್ ಅರ್ಜುನ್ ಸಿಂಗ್ ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಜಗತ್ ಸಿಂಗ್ ಮತ್ತು ಭಗತ್ ಸಿಂಗ್ ಯಜ್ಞೋಪವೀತ ಪವಿತ್ರ ದಾರ ಸಮಾರಂಭದಿಂದ ಅಲಂಕರಿಸುವ ಸಮಾರಂಭವನ್ನು ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಅಜ್ಜ ತಮ್ಮ ಮೊಮ್ಮಕ್ಕಳು ಇನ್ನು ಮುಂದೆ ದೇಶದ ಸೇವೆಗಾಗಿ ಎಂದು ಘೋಷಿಸಿದರು. ಮುಂಡಾನ್ ಸಮಾರಂಭವನ್ನು ನಡೆಸಬೇಕಾದಾಗ ಕ್ಷೌರಿಕನಿಗೆ ತಮ್ಮ ತಲೆಯನ್ನು ಸ್ವಚ್ಛಗೊಳಿಸಲು ಕೇಳಲಾಯಿತು. ಆದರೆ ಅಜ್ಜಿ ಸರ್ದಾರಾಣಿ ಜೈ ಕೌರ್ ಸಿಖ್ ಧರ್ಮದ ಕಟ್ಟಾಭಕ್ತೆಯಾಗಿ ತನ್ನ ಪತಿಯನ್ನು ಚಾಹೆ ಜೋ ಕರೋ ಪರ್ ಕೇಶ್ ಮುತ್ ಕತ್ವೋ ಎಂದು ಕೇಳಿದರು ಮತ್ತು ಭಗತ್ ಸಿಂಗ್ ಅವರ ಅಜ್ಜ ತಕ್ಷಣ ಒಪ್ಪಿದರು. ನೀವು ದೇಶಪ್ರೇಮಿಯಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದ.